ಇವತ್ತೇನಾದ್ರೂ ನೀವೇನಾದ್ರೂ ಒಂದು ಚಾಲೆಂಜ್ ಮಾಡಿ ಇನ್ನು ಅರ್ಧ ಗಂಟೆಗಳ ಕಾಲ ಘೋಷಣೆ ಮಾಡ್ತೀರಾ ಅಂತ ಆಗಿದ್ದಿದ್ರೆ ನಾನು ಭಾಷಣನೇ ಮಾಡ್ತಿರ್ಲಿಲ್ಲ. ಘೋಷಣೆ ಕೇಳ್ಕೊಂಡೇ ಭಾಷಣ ಮುಗಿಸಿರ್ತೀನಿ. ಯಾಕೆ ಗೊತ್ತೇ, ಬಹಳ ಜನ ಇಲ್ಲಿದ್ದಾರೆ, ನಾನು ಹೆಸರು ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ಅಫ್ಕೋರ್ಸ್ ವಸಂತು, ನಮ್ ಕೀರ್ತಿ, ಪುನೀತ, ಒಂದು 3 ತಿಂಗಳ ಹಿಂದೆ ನಾವೆಲ್ಲರೂ ಹೀಗೆ ಕೂತಾಗ ಮುಖಗಳು ಹೇಗಿದ್ವು ಗೊತ್ತಾ? ಅರಳಿರಲಿಲ್ಲ. ಎಲ್ಲರ ಮುಖದಲ್ಲೂ ಸೂತಕದ ಕಳೆ ಇತ್ತು. ನಮ್ಮ ಮನೆಯಲ್ಲೇ ಯಾರೋ ಸತ್ತೋಗ್ಬಿಟ್ಟಿದ್ದಾರೆ ಅನ್ನೋ ತರ. ಇವತ್ತು ಕೀರ್ತಿ ಒಳಗ್ ಬಂದಾಗ ನನ್ಗೆ ತಡ್ಕೊಳ್ಳಿಕ್ಕಾಗದೆ ಗಟ್ಟಿಯಾಗಿ ತಬ್ಕೊಂಡೆ. ಯಾಕೆಂದ್ರೆ ಕೀರ್ತಿ ಕುಣಿತಾ ಬರ್ತಿದ್ದ. ಕುಣಿತ ಒಳಗ್ ಬರ್ತಿರುವಾಗ ಅಥವಾ ಇಲ್ಲಿದ್ದಾಗ ಅವನು ಓಡ್ ಬಂದ, ನಾನು ಬರ್ತಿರ್ಬೇಕಾದಾಗ ನಂಗೆ ಬಹಳ ಖುಷಿ ಅನ್ನಿಸ್ತಿತ್ತು. ಮಹೇಶ್ ಬಂದಾಗ ನಂಗೆ ಬಹಳ ಹೆಮ್ಮೆ ಅನ್ನಿಸ್ತಿತ್ತು. ಯಾಕೆ ಅಂತಂದ್ರೆ 3 ತಿಂಗಳ ಹಿಂದೆ ನಮ್ಮ ಮುಖಗಳು ಹೆಂಗಿದ್ವು, ಒಬ್ಬ ಅಜ್ಜಿ ನಮ್ಮ ಮುಖದಲ್ಲಿ ಎಷ್ಟು ಮಂದಹಾಸ ತಂದುಬಿಟ್ರು. ಹಿಂಗಾಗಿ ಇವತ್ತಿನ ಪ್ರತಿ ಘೋಷಣೆಯು ನನ್ನ ಹೃದಯದಲ್ಲಿ ಉಕ್ಕಿಸ್ತಾ ಇರುವ ಆನಂದವನ್ನ ನಾನು ಪದಗಳಲ್ಲಿ ಕಟ್ಟಿಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನಾನು ಒಳ್ಳೆಯ ಭಾಷಣಕಾರನಾಗಬೇಕು ಅಂತ ಇಷ್ಟಪಡಲ್ಲ. ಅಕಸ್ಮಾತ್ ನೀವೇನಾದ್ರೂ ಚಕ್ರವರ್ತಿ ಮಾತಾಡ್ಲಿಲ್ಲ ಚೆನ್ನಾಗಿದ್ರೆ ಐ ಡೋಂಟ್ ಮೈಂಡ್. ನನ್ನ ಒಳಗಾಗ್ತಿರುವ ಆನಂದವನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನನ್ನ ಭಾಷೆಯ ಪದಗಳು ಸೋತಿವೆ. ನನ್ನ ಒಳಗಾಗ್ತಿರುವ ಆನಂದವನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾನು ಇದುವರೆಗೂ ಮಾಡಿದ ಎಲ್ಲ ಕೆಲಸಗಳು ಸೋತಿವೆ. ಯಾಕೆಂದ್ರೆ ಆನಂದ ಹಂಗಿದೆ ಅಂತ ನಾನು ಈ ಕೆಲಸದಲ್ಲಿ ಭಾಗಿಯಾದ ಪ್ರತಿಯೊಬ್ಬರಿಗೂ ಕೂಡ ಹಣೆ ಹಚ್ಚಿ ನಮಸ್ಕಾರ ಮಾಡ್ತೀನಿ. ಯಾಕೆ ಅಂತಂದ್ರೆ ಇಲ್ಲಿ ಸೇರಿರುವ ಕೆಲವರಿಗಾದರೂ ಕೆಲವು ತಿಂಗಳುಗಳ ಕಾಲ, ಕೆಲವು ವರ್ಷಗಳ ಕಾಲ ಅನುಮಾನವಿದ್ದಿರಬಹುದು. ವಸಂತ್ ಗಿಳಿಯಾರ್ ಆದಿಯಾಗಿ ನನ್ನನ್ನೂ ಸೇರಿದಂತೆ ಡೇ 1 ನಿಂದ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಆದರಣೀಯ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಒಂದು ದಿನವೂ ಅನುಮಾನ ಇಲ್ಲದಂತೆ ಇದ್ದೀವಿ ನಾವು. ಹೀಗಾಗಿ ಆನಂದ ಬಹಳ ಇದೆ ಅಂತ ನಾನು ಹೆಂಗೆ ಹೇಳ್ಕೊಳ್ಳಿ. ಸ್ವಾಮೀಜಿ ಹೇಳಿದ್ರು, ಒಂದು ಗಿಳಿ ತನ್ನ ಕೊಕ್ಕಿನಲ್ಲಿ ನೀರು ತೆಗೆದುಕೊಂಡು ಹೋಗಿ ಬೆಂಕಿ ಆರಿಸ್ತಾ ಇತ್ತು. ಕೋತಿಗಳು ಬೆಂಕಿ ಹಚ್ತಾ ಇದ್ವು. ಬೆಂಕಿ ಆರಿಸಲಿಕ್ಕೆ ಪ್ರಯತ್ನ ಪಟ್ಟವ್ರ ಪುಸ್ತಕ ಬೇರೆ ಮತ್ತು ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಪಟ್ಟವ್ರ ಪುಸ್ತಕ ಬೇರೆ ಅಂತ. 3ನೇದೊಂದು ಪುಸ್ತಕ ಇದೆ ಸ್ವಾಮೀಜಿ. ಬೆಂಕಿ ಹಚ್ಚಿದವ್ರನ್ನ ಯಾರು ಬಡದು ಹೋಗ್ತಾರಲ್ಲ, ಯಮ ಅವರಿಗೋಸ್ಕರ ಒಂದು ಪ್ರತ್ಯೇಕ ಪುಸ್ತಕ ಇಟ್ಟಿರ್ತಾನೆ. ಆ 3ನೇ ಪುಸ್ತಕ ಇಂಪಾರ್ಟೆಂಟ್. ನಾವು ಬರೀ ಬೆಂಕಿ ಆರಿಸ್ತಾ ಇದ್ದೀವೋ, ಬೆಂಕಿ ಹಚ್ಚಿದವ್ರನ್ನ ಬಡಿದು ಇನ್ನು ಮುಂದೆ ಅವರು ಬೇರೆ ಕಾಡು ಸುಡದಂತೆ ನೋಡ್ತೀವೋ ಅನ್ನೋದಕ್ಕೆ ಆ 3ನೇ ಪುಸ್ತಕದಲ್ಲಿ ಬರಬೇಕಾಗಿದೆ ಅಂತ. ಇಲ್ಲದೆ ಹೋಗಿದ್ರೆ ಆರಿದೆ ಬೆಂಕಿ. ನಾವು ಗುಡ್ ಬುಕ್ಸ್ ಅಲ್ಲಿ ಬಂದಾಯ್ತು, ನಮ್ಮನ್ನು ಭಗವಂತ ತನ್ನ ಗುಡ್ ಬುಕ್ ಅಲ್ಲಿ ಬರೆದಾಯ್ತು. ಆದರೆ ಇನ್ನೊಂದು ಅಪರೂಪದ ಪುಸ್ತಕ ಅವನ ಹತ್ರ ಇದೆ. ಇವರು ಧರ್ಮವೀರರು, ಇವರು ನನ್ನ ಧರ್ಮವನ್ನ ಕಾಪಾಡಲಿಕ್ಕೋಸ್ಕರ ತಮ್ಮನ್ನ ತಾವು ಪಣಕ್ಕಿಟ್ಟವರು ಎನ್ನುವ 3ನೇ ಪುಸ್ತಕದಲ್ಲಿ ಬರಬೇಕು ಎನ್ನುವ ಕಾರಣಕ್ಕೇನೆ ನಾನು ನೀವು ಇಲ್ಲಿ ಸೇರಿರೋದು. ಅಂಡ್ ಐ ಆಮ್ ಡ್ಯಾಮ್ ಶೋರ್ ಇನ್ನು ಕೆಲವು ತಿಂಗಳುಗಳಷ್ಟೇ ನಾವೆಲ್ಲರೂ ಯಾವ ತರದ ಇತಿಹಾಸವನ್ನ ಬರೀಲಿಕ್ಕಿದ್ದೀವಿ ಅಂತಂದ್ರೆ ಆ 3ನೇ ಪುಸ್ತಕ ಫುಲ್ ಆಗುತ್ತೆ. ಎಷ್ಟು ಜನ ಇದ್ದಾರೆ ಅಂತ. ಆ ಕಾರಣಕ್ಕೆ ನನಗೆ ಅನೇಕ ಬಾರಿ ವಿರೋಧಿಗಳನ್ನ ಬೈಲಿಕ್ಕೆ ಮನಸ್ಸಾಗೋದಿಲ್ಲ. ನಿನ್ನೆ ಇಡೀ ದಿನ ನಾನು ಬೆಳಿಗ್ಗೆ ಒಂದು ಕಾರ್ಯಕ್ರಮ, ಸಂಜೆ ಒಂದು ಕಾರ್ಯಕ್ರಮ, ಅದರ ಮಧ್ಯೆ ಒಂದಷ್ಟು ಆಲೋಚನೆಗಳು, ಚರ್ಚೆಗಳು ನನ್ನ ಕಾರ್ಯಕರ್ತ ಮಿತ್ರರೊಂದಿಗೆ, ರಾತ್ರಿ 10ವರೆಗೆ ಒಂದು ಟಿವಿಯಲ್ಲಿ ಒಂದು ಚರ್ಚೆಯ ಕಾರ್ಯಕ್ರಮ ಮುಗಿದಾಗ ರಾತ್ರಿ 12:30 ಮನೆಗೆ ಬಂದು ಮಲ್ಕೊಂಡಾಗ 2 ಗಂಟೆ ನಾನು ಸುಮ್ಮನೆ ಯೋಚನೆ ಮಾಡ್ತಿದ್ದೆ. ಬೆಳಿಗ್ಗೆ 5:30ಯಿಂದ ಹಿಡಿದು ರಾತ್ರಿ 2 ಗಂಟೆಯವರೆಗೆ ಧರ್ಮಸ್ಥಳ, ಮಂಜುನಾಥ, ಅಣ್ಣಪ್ಪ ಬಿಟ್ರೆ ಬೇರೆ ಜಪವೇ ಬರದಂತೆ ಮಾಡಿದ ಅವರುಗಳನ್ನ ನಾನು ಯಾಕೆ ಬೈಲಿ? ನನ್ನಲ್ಲೇನು, ನನ್ಗೆ ಗೊತ್ತಿದೆ ಇಲ್ಲಿರೋ ಬಹುತೇಕರು ಧರ್ಮಸ್ಥಳಕ್ಕೆ ವರ್ಷಕ್ಕೊಂದ್ಸಲ ಹೋಗಿ ಬಂದು ಹುಂಡಿಯಲ್ಲಿ ಕಾಣಿಕೆ ಹಾಕಿದ್ರೆ ಮುಗಿದಿತ್ತು ಅಂತಿತ್ತು. ಆದ್ರೆ ಟಿವಿ ಚಾನೆಲ್ಗಳು ದಿನ ಬೆಳಗಾದ್ರೆ ಧರ್ಮಸ್ಥಳ 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 ಅಂದು ಕಳೆದ ಕೆಲವಾರು ದಿನಗಳಿಂದ ನಿರಂತರವಾಗಿ ಮಂಜುನಾಥನ ದರ್ಶನ ಆಗ್ತಿದೆಯಲ್ಲ, ಕಾರಣ ಆದವ್ರಿಗೆ ಹೆಂಗ್ ಬೈಲಿ? ಹಿಂಗಾಗಿ ಬೈಲಿಕ್ಕೆ ಹೋಗೋದಿಲ್ಲ, ಏನು ಹೇಳ್ಕೊಳ್ಳೋ ಅಗತ್ಯ ಇಲ್ಲ. ಆದ್ರೆ ಇಷ್ಟಂತೂ ಸತ್ಯ ಮಿತ್ರರೇ, ಸೂತಕದ ಛಾಯೆ ಇವತ್ತು ಪೂರ್ತಿ ಕಳೆದಿದೆ. ಈ ಸೂತಕದ ಛಾಯೆ ಕಳೆದಿರುವಾಗ ಸಂಬಂಧವೇ ಇಲ್ಲದ ನನಗೆ, ನಾನು ಧರ್ಮಸ್ಥಳಕ್ಕೆ ಯಾವ ಸಂಬಂಧವೂ ಇಲ್ಲ, ನನಗೆ ವೀರೇಂದ್ರ ಹೆಗಡೆಯವರ ಕುಟುಂಬ ನನಗೆ ಯಾವುದೇ ಬಂಧುತ್ವ ಇಲ್ಲ, ನಾನು ಜೈನ ಕಮ್ಯುನಿಟಿಗೆ ಸೇರಿದವನಲ್ಲ.
ಇನ್ನೊಂದು ಹೆಜ್ಜೆ ಮುಂದೆ ಹೋಗೋದಾದ್ರೆ ನಾನೇನು ಬಹಳ ಶ್ರದ್ಧೆಯಿಂದ ಪ್ರತಿ ಸಲ ಧರ್ಮಸ್ಥಳಕ್ಕೆ ಹೋಗ್ಲೇಬೇಕು ಅಂತ ಹಠ ಹಿಡ್ದೇನು ಹೋಗೋದಿಲ್ಲ. ಹತ್ರಕ್ಕೆ ಹೋದಾಗ ಅಲ್ಲಿರೋ ಯಾರಿಗಾದ್ರೂ ಮಾತನಾಡಿಸಿ ಸ್ವಲ್ಪ ಟೈಮ್ ಕಡಿಮೆ ಇದೆ ಹೋಗೊಂದು ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ಓಡೋಗಿ ದರ್ಶನ ಮಾಡ್ಕೊಂಡು ಬರೋದು. ನನಗೆ ಧರ್ಮಸ್ಥಳದ ಮೇಲಿನ ಈ ಆರೋಪಗಳು ಸಹಜವಾಗಿ ಕಳೆದು ಹೋಗ್ತಾ ಇರುವಾಗ ಇಷ್ಟು ಖುಷಿಯಾಗೋದಿದ್ರೆ ವೀರೇಂದ್ರ ಹೆಗಡೆ ಅವರಿಗೆ ಎಷ್ಟು ಖುಷಿ ಆಗ್ತಿದ್ದಿರ್ಬೋದು ಇವತ್ತು ಅಂತ ನಾನು ಯೋಚನೆ ಮಾಡಿದಾಗಲೆಲ್ಲ ಭಾವುಕರಾಗ್ತೀನಿ. ನಾನೊಬ್ಬ ಟಿವಿ ಆಂಕರ್ ಜೊತೆ ಮಾತನಾಡ್ತಿದ್ದೆ. ಆ ಟಿವಿ ಆಂಕರ್ ಕೇಳಿದ್ರು ನನಗೆ, ರೀ ಚಕ್ರವರ್ತಿ, ಇವತ್ ನಮ್ಮನ್ನೆಲ್ಲ ಹೊಗಳ್ತೀರಾ ನೀವು, ಕಳೆದ ಕೆಲವಾರು ದಿನಗಳಲ್ಲಿ ಎಂತೆಂತ ಮಾತು ಬಯಸ್ಕೊಂಡಿದ್ದೀನಿ ಗೊತ್ತಾ? ನನ್ನ ಅಮ್ಮನ ಹೆಸರು ತಂದ್ರು, ನನ್ನ ಅಕ್ಕನ ಹೆಸರು ತಂದ್ರು, ನನ್ನ ಹೆಂಡತಿ ಹೆಸರಂತಂದ್ರು ಅಂದ್ಬಿಟ್ಟು ಅವ್ರು ಹೇಳಿದ್ರು, ಈ ಮಂಗಳೂರಿನವ್ರಿಗೆ ಬ್ಯಾವರಸಿ ಬಿಟ್ರೆ ಬೇರೆ ಬೈಲಿಗೆ ಬರೋದಿಲ್ಲ. ನಾನು ಉತ್ತರ ಕರ್ನಾಟಕದವನು, ಬಾಯಿ ಬಿಟ್ರೆ ಬೆಂಕಿ ಬಿಡ್ತೀನಿ ಅಂತವನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಧರ್ಮಸ್ಥಳ ಅನ್ನೋ ಕಾರಣಕ್ಕೋಸ್ಕರ ನನ್ನ ಕತೆ ಹೆಂಗಿರ್ಬೇಡಿ ಹೇಳಿ ಅಂತಂದ್ರು. ನನಗೆ ಆ ಕೂತಾಗ ಅನ್ನಿಸ್ತಿತ್ತು, 4 ದಿನಗಳ ಕಾಲ ಬೈಗುಳ ಕೇಳಿದ್ದಕ್ಕೆ ನಿಮ್ಮ ಆಕ್ರೋಶ ಹಿಂಗಾಗಿ ಬೈಬೇಕು ಅಂತ ಅನ್ನಿಸ್ತಿದೆ. 12 ವರ್ಷಗಳ ಕಾಲ ನಿರಂತರವಾಗಿ ಒಂದು ಸುಳ್ಳನ್ನ ಇಟ್ಕೊಂಡು ಒಂದು ಪರಿವಾರವನ್ನ, ಒಬ್ಬ ವ್ಯಕ್ತಿಯನ್ನ ನಿರಂತರವಾಗಿ ಬೈದ್ರಲ್ಲ, ಆ ಮನುಷ್ಯನ ಮುಖ ಹೆಂಗಾಗಿದ್ದಿರಬಹುದು ಅಂತ ಯೋಚನೆ ಮಾಡಿದ್ದೀರೇನು ಯಾವಾಗ್ಲೂ? ವೀರೇಂದ್ರ ಹೆಗಡೆಯವರ ಬಗ್ಗೆ ನಾನು ಅವ್ರ ಬಗ್ಗೆನೇ ಮಾತಾಡ್ತಿರೋದು. ಅವ್ರ ಬಗ್ಗೆ ಆಲೋಚನೆ ಮಾಡಿದಾಗಲೆಲ್ಲ ಭಾವುಕನಾಗ್ತೀನಿ. ಯಾಕೆ ನಾನು ಅಂತಂದ್ರೆ ಪ್ರತಿ ವೇದಿಕೆಯ ಮೇಲೂ ಇದನ್ನ ಹೇಳ್ತಿದ್ದೀನಿ, ನಿಮಗೂ ಹೇಳ್ತೀನಿ. ನಾನು 55 ವರ್ಷಗಳ ಕಾಲ ಸಮಾಜಕ್ಕೋಸ್ಕರ ದುಡಿದಂತ ಒಬ್ಬ ವ್ಯಕ್ತಿ, 55 ವರ್ಷಗಳ ಕಾಲ ನೀವು ಯಾವ ಸಮಸ್ಯೆ, ನಂಗೆ ಗೊತ್ತಿದೆ ಇಲ್ಲಿರೋ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಸಲ ವೀರೇಂದ್ರ ಹೆಗಡೆಯವರ ಕಾಲಿಗೆ ಬಿದ್ದಿದ್ದೀವಿ. ಕೊನೆಗೆ ನಮ್ದೇನಾದ್ರೂ ಸಮಸ್ಯೆ ಇದ್ದಾಗ ಕೇಳ್ಕೊಂಡಿದ್ದೀವಿ, ಈ ಸಮಸ್ಯೆಗೆ ಪರಿಹಾರ ಕೊಡಬಹುದಾ ಅಂತ. ಅನೇಕ ಬಾರಿ ಪರಿಹಾರ ಹಣದ ರೂಪದಲ್ಲಿ ಆಗಬೇಕಾಗಿರುತ್ತೆ, ಇನ್ನೂ ಕೆಲವು ಬಾರಿ ಶಕ್ತಿ ತುಂಬಬೇಕಾಗಿರುತ್ತೆ. ಸಾಂತ್ವನ ಹೇಳಿ ಕಳಿಸಿದ್ದಾರೆ ಅವರು ನಮಗವ್ರ ಹತ್ತಿರದಿಂದ ಗೊತ್ತು. ಹತ್ತಿರದಿಂದ ಗೊತ್ತಿರುವ ಒಬ್ಬ ವ್ಯಕ್ತಿಯ ಬಗ್ಗೆ, ನಮ್ಮ ಊರಿಗೆ ಬಂದಿರುವ, ನಮ್ಮ ದೇವಸ್ಥಾನಕ್ಕೆ ಬಂದಿರುವ, ನಮ್ಮ ದೇವಸ್ಥಾನಕ್ಕೆ ಹಣ ಕೊಟ್ಟಿರುವಂತ, ನಮ್ಮ ದೇವಸ್ಥಾನಕ್ಕೆ ಉದ್ಧಾರಕ್ಕೋಸ್ಕರ ಪ್ರಯತ್ನ ಪಟ್ಟಿರುವ, ನನ್ನ ಮಗುವಿನ ಅಧ್ಯಯನಕ್ಕೋಸ್ಕರ ಸ್ಕಾಲರ್ಶಿಪ್ ಕೊಟ್ಟಿರುವ, ನಮ್ಮ ಊರಿನ ಕೆರೆಯನ್ನು ಸ್ವಚ್ಛಗೊಳಿಸಿರುವ, ನನ್ನ ಹಳೆಯ ಮಂದಿರವೊಂದನ್ನು ಪುನರುಜ್ಜೀವನಗೊಳಿಸಿಕೊಟ್ಟಿರುವ, ಸದಾಕಾಲ ನನ್ನ ಔನ್ನತ್ಯಕ್ಕೋಸ್ಕರ ನಿರಂತರ ಪ್ರಯತ್ನ ಪಡುತ್ತಿರುವಂತಹ ಒಬ್ಬ ವ್ಯಕ್ತಿಯನ್ನ ಅವರ ಕಾಲಿನ ಧೂಳಿಗೂ ಸಮನಿಲ್ಲದ ಮತ್ತೊಬ್ಬ ವ್ಯಕ್ತಿ ಬಾಯಿಗೆ ಬಂದಂತೆ ನಿಂದಿಸಿದಾಗ ವಿಡಿಯೋ ನೋಡಿ ಲೈಕ್ ಕೊಟ್ರಲ್ಲ, ವಿಡಿಯೋ ನೋಡಿ ಲೈಕ್ ಕೊಟ್ರಲ್ಲ ಮಿತ್ರ, ಬಹಳ ಬೇಜಾರಾಗೋದಿಲ್ವಾ? ಕಾವಂದರನ್ನ ಅವರು ನನಗೆ ಈ ಪದಗಳನ್ನು ಬಳಸೋದು ಇಷ್ಟ ಆಗೋದಿಲ್ಲ ವಸಂತ್, ಬಹಳ ನೋವಾಗುತ್ತೆ. ಆದ್ರೆ ನಾವು ಪ್ರತ್ಯಕ್ಷ ದರ್ಶನ ಮಾಡಿದೀವಿ ಇದನ್ನಲ್ಲ. ಅವರನ್ನು ಕಾಮಾಂಧರು ಅಂತ ನಿರ್ಲಜ್ಜತೆಯಿಂದ ಕರೆಯಬೇಕಾದಾಗ ಒಬ್ಬ ವ್ಯಕ್ತಿಯ ಕುರಿತಂತೆ ಅವರಿಗಂತೂ ನಿರ್ಲಜ್ಜತೆ ಇತ್ತು ಬಿಡಿ. ಆದ್ರೆ ಈ ವಿಡಿಯೋಗಳನ್ನ ಪಾಸ್ ಮಾಡಿದವರನ್ನ ಇದ್ರೂ ಇರಬಹುದೇನೋ, ದೊಡ್ಡವರು ಏನ್ ಬೇಕಿದ್ರು ಮಾಡಬಹುದು ಅನ್ಕೊಂಡ ನಮಗೆ ಒಂದು ಕ್ಷಣವೂ ನಾಚಿಕೆ ಆಗಲಿಲ್ವಾ? ನಾವೇನು ಕಡಿಮೆ ಇಲ್ಲ. ಮೊದಲನೇ ಹೊಂಡ ನೋಡಿದ್ವಿ, ಸಿಗಬಹುದೇನೋ, ಸಿಗಲಿಲ್ಲ. 2ನೇ ಹೊಂಡದಲ್ಲಿ ಸಿಗಲಿಲ್ಲ. 3ನೇ ಹೊಂಡದಲ್ಲಿ ಮೂಳೆ ಸಿಕ್ತು, ನೋಡ್ಲಿಲ್ವಾ? ಅವ್ರು ಹೇಳಿದ್ ನಿಜ ಅಂದ್ವಿ ನಾವು. ಆದ್ರೆ ಆ ಮೂಳೆ ಗಂಡಸರದು ಅಂತಾಯ್ತು. 4ನೇ ಹೊಂಡಕ್ಕೇನು ಸಿಗಲಿಲ್ಲ. 5ನೇ ಹೊಂಡದಲ್ಲಿ ಒಂದೇನೋ ಸಿಕ್ತು, ಸ್ಕೆಲಿಟನ್. ನೋಡಿದ್ಯಾ, ಸಿಕ್ತು ಅಂತ ಅವ್ರು ವಿಜಯೋತ್ಸವ ಆಚರಣೆ ಮಾಡಿಯೇ ಬಿಟ್ರು. ಸಿಕ್ಬಿಡ್ತು ನೋಡಿ, ನಾವ್ ಹೇಳಿರ್ಲಿಲ್ವಾ ಅಂತ. ಆಮೇಲೆ ಅಂದ್ರು ಗಂಡಸರದಪ್ಪ ಇದು. ಇಲ್ಲಿ ರೇಪ್ ಆಗಿದ್ದ ಹೆಣ್ಮಕ್ಳಿಗೋ ಗಂಡಸರಿಗೋ ಮೊದಲು ಹೇಳಿ ಅಂತ ಸ್ವಲ್ಪ ಸೈಲೆಂಟ್ ಆದ್ರು. 6ನೇ ಹೊಂಡದಲ್ಲಿ ಏನಿಲ್ಲ, 7ರಲ್ಲಿ ಏನಿಲ್ಲ, 8ರಲ್ಲಿ ಏನಿಲ್ಲ. ಸ್ವಲ್ಪ ಚಿಗಿತ್ಕೊಳ್ಳಿಕ್ಕೆ ಶುರು ಮಾಡಿದ್ರು ನಮ್ಮ ಜನ, ನಾವು ಧರ್ಮಸ್ಥಳದ ಪರ. ಈಗ 8 ಹೊಂಡದಲ್ಲಿ ಸಿಗದವರೆಗೂ ಸ್ವಲ್ಪ ಡೌಟ್ ಇತ್ತು, ಆಮೇಲೆ ಸ್ವಲ್ಪ ವಿಶ್ವಾಸ ಬಂತು. ಆದ್ರೂ ಒಳಗೊಂದು ಅನುಮಾನ, 13ರಲ್ಲಿ ಸಿಕ್ಕಿದ್ರೆ ಏನ್ ಮಾಡಿ ಸಾಯದಪ್ಪ. ಇವರು ಏನು ಕಡಿಮೆ ಇಲ್ಲ, SITನವರು 12ರವರೆಗೂ ತೆಗೆದ್ರು, ಏನೂ ಇಲ್ಲ ಅಂದ್ರು. 13 ಸ್ಟಾಪ್ ಮಾಡಿದ್ರು, 14ಕ್ಕೆ ಹೋದ್ರು. ಯಾರು ಹೇಳಿದ್ 14ಕ್ಕೆ ಹೋಗಿ ಅಂತ? ಅವ್ರಿಗೆ ಹಠ ಇತ್ತು, ಒಂದಾದ್ರೂ ಹುಡುಕಿ ತೆಗೆದು ಬಿಡ್ತೀವಿ ಇಲ್ಲಿ ಅಂತ. 14 ಹೋದ್ರು, 15 ಹೋದ್ರು, 16 ಹೋದ್ರು, 17 ಹೋದ್ರು, ಏನೂ ಸಿಗಲಿಲ್ಲ ಅಂತಂದಾಗ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ತೆಗೆದುಕೊಂಡು ಬಂದು 20-22 ಅಡಿ ಆಳಕ್ಕೆ ಹೋಗಿ ಇನ್ನು ನೀರೇ ಸಿಕ್ಕಿಬಿಡ್ತು ಅಂದಾಗ ನಿಲ್ಲಿಸಿದ್ರು. ಆಗ ಎದ್ರು ನೋಡಿ ನಮ್ಮ ಜನ, ಅಬ್ಬಾ ನಾನಿದ್ದೇನೆ ಧರ್ಮಸ್ಥಳದ ಪರ. ಯಾಕಪ್ಪ ಈಗ ಎಲ್ಲ ಮುಗಿದ ಮೇಲೆ? ಯಾವಾಗ ಸಂಕಟ ಇತ್ತೋ ಆಗ ನಿಂತವನು ಧರ್ಮವೀರ ಅನ್ನಿಸ್ಕೊಳ್ತಾನೆ, ಸಂಕಟ ಮುಗಿದ ಮೇಲೆ ಬಂದವನು ಅವಕಾಶವಾದಿ ಅನ್ನಿಸ್ಕೊಳ್ತಾನೆ.
ನಾನು ಅವಕಾಶವಾದಿಯೋ ಸಂಕಟದ ಕಾಲದಲ್ಲಿ ನಿಂತ್ಕೊಳ್ಳೋನು ಅನ್ನೋದನ್ನ ಯೋಚನೆ ಮಾಡಿ. ಹಿಂಗಾಗಿ ಒಂದು ವಿಚಾರವನ್ನು ಇವತ್ತು ಹೇಳ್ತೀನಿ. ಇವತ್ತು ಇಡೀ ದಿನದಲ್ಲಿ ನಂಗೆ ಗೊತ್ತಿಲ್ಲ ನೀವು ಮನೆಗೆ ಏನ್ ತೆಗೆದುಕೊಂಡು ಹೋಗ್ತಿರೋ, ಏನ್ ಟೇಕ್ ಹೋಮ್ ಮೆಸೇಜ್ ತೆಗೆದುಕೊಂಡು ಹೋಗ್ತಿರೋ, ಒಂದೇ ಒಂದು ಮೆಸೇಜ್ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಅಕಸ್ಮಾತ್ ನೀವು ಮನಸ್ಸಿನಲ್ಲಿ ಚಕ್ರವರ್ತಿಯ ಬಗ್ಗೆ ಸ್ವಲ್ಪವಾದ್ರೂ ಗೌರವ ಇದ್ರೆ, ನಂಗೇನು ವಿಶ್ವಾಸ ಇಲ್ಲ, ವೀರೇಂದ್ರ ಹೆಗ್ಗಡೆ ಅವರನ್ನ ಬೈದಾಗ್ಲೇ ಬಾಯಿ ಮುಚ್ಕೊಂಡಿರೋ ಜನ ನಾಳೆ ಚಕ್ರವರ್ತಿಯ ಬಗ್ಗೆ ಏನಾದ್ರೂ ಕೆಟ್ಟದ್ದು ಮಾತನಾಡಿದ್ರೆ ನೀವೇನ್ ಜೊತೆಲಿ ನಿಂತ್ಕೊಳ್ತೀರಿ ನಾನು ನಂಬ್ಕೊಂಡಿದ್ದೀನಿ ಅನ್ಕೊಂಡಿದ್ದೀರಾ? ದೇವರಾಣೆಗೂ ನಂಬಿಲ್ಲ. ನಾನು ನಿಮ್ಮನ್ನ ನಂಬ್ಕೊಂಡು ಹೋರಾಟ ಮಾಡಲ್ಲ. ನಾನು ಹೇಳುವಾಗ ನಿಮ್ಗೆ ಬೇಜಾರಾಗ್ತಿರ್ಬೋದು, ಇದು ನನ್ನ ಬಗ್ಗೆನೂ ನಾನು ಹೇಳ್ಕೊಳ್ತೀನಿ. ಇದನ್ನ ನಂಬ್ಕೊಂಡು ಹೋರಾಟ ಮಾಡಿದ್ರೆ ಹಿಂದುತ್ವ ಕಟ್ಲಿಕ್ಕೆ ಆಗೋದಿಲ್ಲ ಮಿತ್ರರೇ. ಹೇಗೆ ವೀರೇಂದ್ರ ಹೆಗಡೆಯವರು ಯಾರಿಲ್ದೆ ಹೋದ್ರು ನಾನೊಬ್ಬ ನನ್ನ ಪಾಡಿಗೆ ಕೆಲಸ ಮಾಡ್ತಾನೇ ಇರ್ತೀನಿ ಅಂತ ಮಾಡ್ತಾನೇ ಇದ್ರು, ಹಾಗಿದ್ದಾಗ ಮಾತ್ರ ಸಾಧ್ಯ. ಅಕಸ್ಮಾತ್ ನಿಮಗೆ ನಾವು ಈ ಪಾಳಯದಲ್ಲಿ ಇರಬಾರದು ಅನ್ನೋದು ಮನಸ್ಸಿನಲ್ಲಿದ್ರೆ ಒಂದೇ ಒಂದು ಮಂತ್ರವನ್ನ ಜಪಿಸಿ. ಏನ್ ಗೊತ್ತೇನು? ಯಾರಾದ್ರೂ ಹಿಂದೂ ಧರ್ಮವನ್ನ ಹೊಗಳಿದ್ರೆ ಕಣ್ಣು ಮುಚ್ಕೊಂಡು ಅಕ್ಸೆಪ್ಟ್ ಮಾಡಿ. ಏನೂ ಕೇಳಬೇಕು ಅಂತಿಲ್ಲ. ಹೊಗಳಿಕೆಗೆ ಯೋಗ್ಯವಾದ ಜಗತ್ತಿನ ಅತ್ಯಂತ ಶ್ರೇಷ್ಠವಾಗಿರುವ ಧರ್ಮ ನನ್ನ ಹಿಂದೂ ಧರ್ಮ, ಅನುಮಾನವೇ ಇಲ್ಲ. ಯಾರಾದ್ರೂ ಹೊಗಳಿದ್ರೆ ಬಾಯಿ ಮುಚ್ಕೊಂಡು ಒಪ್ಕೊಳ್ಳಿ. ಎರಡನೇದಿದೆ ಇಂಪಾರ್ಟೆಂಟ್. ಯಾರಾದ್ರೂ ಹಿಂದೂ ಧರ್ಮವನ್ನ, ಹಿಂದೂ ಧರ್ಮಕ್ಕಾಗಿ ದುಡಿಯೋ ವ್ಯಕ್ತಿಗಳನ್ನ ತೆಗಳಿದ್ರೆ ಮೊದಲು ತೆಗಳಿದವನು ಯಾರು ಅಂತ ನೋಡಿ, ಅವನ ಯೋಗ್ಯತೆಯನ್ನು ಪರೀಕ್ಷೆ ಮಾಡಿ, ಅವನ ಹಿಂದೆ ಯಾರಿದ್ದಾರೆ ಅಂತ ಟೆಸ್ಟ್ ಮಾಡಿ. ಟೆಸ್ಟ್ ಮಾಡಿದ ನಂತರ ನಿಮ್ಮ ಮನಸ್ಸಿಗೆ ಒಪ್ಪಿದ್ರೆ ಆಗ ಬೇಕಿದ್ರೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಬಿಡಿ ಅಂತ. ಈ ವಿಚಾರವನ್ನು ನೀವೇನಾದ್ರೂ ಅಕ್ಸೆಪ್ಟ್ ಮಾಡ್ತೀರಾ ಅಂತಾದ್ರೆ ಅರ್ಧ ಭಾಗ ಹಿಂದುತ್ವ ಗೆಲ್ಲುತ್ತೆ. ಇಲ್ಲದೆ ಹೋದ್ರೆ ನಮ್ಮ ಕತೆ ಏನಿದೆ ಗೊತ್ತಾ? ಹಿಂದೂಗಳನ್ನ ಹೊಗಳಿದ್ರೆ ಪ್ರೂಫ್ ಕೇಳ್ತೀವಿ, ಹಿಂದೂಗಳನ್ನ ಬೈದ್ರೆ ಹೇಳಿದ್ದು ಒಪ್ಕೋತೀವಿ.